ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ಗೆ ನೋಟಿಸ್ ನೀಡಲಾಗಿದೆ. ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ರವಾನೆ. 2 ದಿನದ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಪರಿಷತ್ ಚುನಾವಣೆಗೆ ಬಿಜೆಪಿ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡಿದ್ದಾರೆ ರಘುಪತಿ ಭಟ್. ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪದ ಅಡಿ ಅವರಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ರವಾನಿಸಿದ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್. ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪದ ಅಡಿ ನೋಟಿಸ್ ರವಾನೆ. ಲಿಂಗರಾಜ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷರು ಅವರು ನೋಟಿಸ್ ಅನ್ನು ರವಾನಿಸಿದ್ದಾರೆ ರಘುಪತಿ ಭಟ್ ಅವರಿಗೆ. ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ರಘುಪತಿ ಭಟ್ರ ಬಂಡಾಯ ಸ್ಪರ್ಧೆ ಪಕ್ಷದಿಂದ ಏನು ಕ್ರಮ ಅಂತ? ಅವರ ಸ್ಪರ್ಧೆ ಮಾಡುವ ಮುಂಚೆ ಅವರಿಗೆ ನಾವು ವಿನಂತಿಯನ್ನು ಮಾಡಿತ್ತು, ನೀವು ಮಾಡಬೇಡಿ, ನಿಮಗೆ ಪಕ್ಷದಲ್ಲಿ ಅವಕಾಶಗಳು ಬಂದಿವೆ, ನೀವು ಮಾಡಬೇಡಿ ಅಂತ ವಿನಂತಿಯನ್ನು ಮಾಡಿತ್ತು. ಅದರ ಮೇಲೆ ಅವರೀಗ ಸ್ಪರ್ಧೆಯನ್ನು ಮುಂದುವರಿಸಿದ್ದಾರೆ. ಜಿಲ್ಲಾ ಸಮಿತಿಯಿಂದ ನಾವು ರಾಜ್ಯಕ್ಕೆ ಶಿಫಾರಸು ಮಾಡಿದ್ದೇವೆ, ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಿ. ರಾಜ್ಯದಲ್ಲಿ ಏನು ತೀರ್ಮಾನ ಆಗ್ತದೆ ಅದರ ಮೂಲಕ ಅದು ಕಾಯ್ತಾ ಇದ್ದೇವೆ ನಾವು. ಕೇವಲ ರಘುಪತಿ ಭಟ್ರು ಅಂತಲ್ಲ, ಅವ್ರ ಜೊತೆ ಸಾಕಷ್ಟು ಪಕ್ಷದ ಕಾರ್ಯಕರ್ತರು ಕೂಡ ಗುರುತಿಸಿಕೊಂಡಿದ್ದಾರೆ. ಜಿಲ್ಲಾ ಸಮಿತಿ ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ? ಮೊದಲು ಈಗ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದವರು ರಘುಪತಿ ಭಟ್ರು. ಸೊ ಅವ್ರ ಮೇಲೆ ಯಾವುದೇ ಕ್ರಮ ಆಗದೆ ಅವರ ಜೊತೆ ಗುರುತಿಸ್ಕೊಂಡಿದ್ದಾರೆ ಅಂತೇಳಿ ಹೇಳುವವ್ರ ಮೇಲೆ ನಾವು ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಇದು ಕಾನೂನಲ್ಲಿ ನಮ್ಮ ಪಕ್ಷದ ಆಂತರಿಕ ಸಂವಿಧಾನ. ಹಾಗಾಗಿ ಮೊದಲು ಅವ್ರ ಮೇಲೆ ಕ್ರಮ ಜರುಗಿಸಿದ್ರ ಮೇಲೆ ನಂತರ ನಾವು ಇಲ್ಲಿ ಅವ್ರು ಯಾರಿದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕಿದೆ, ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ. ನನಗೆ ಟಿಕೆಟ್ ಸಿಕ್ಕುತ್ತೆ ಅನ್ನೋ ವಿಶ್ವಾಸದಲ್ಲಿ ಸಾಕಷ್ಟು ಎನ್ರೋಲ್ ಮಾಡಿದ್ದಾರೆ. ಪಕ್ಷದ ನಾಯಕರು ನನಗೆ ಭರವಸೆ ಕೊಟ್ಟಿದ್ರು ಅನ್ನೋ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾವ ರೀತಿ ಎಫೆಕ್ಟ್ ಆಗ್ಬೋದು? ಯಾಕಂದ್ರೆ ಸಾಕಷ್ಟು ಎನ್ರೋಲ್ ಅವರು ಕೂಡ ಮಾಡಿದ್ದಾರೆ. ಈ ಸ್ಪರ್ಧೆಗೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಇದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ? ನೋಡಿ, ರಘುಪತಿ ಭಟ್ರು ಎನ್ರೋಲ್ ಮಾಡಿದ್ದು ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ ಹೇಳುವಂಥದ್ದು ಅವ್ರ ಮನಸ್ಸಿನಲ್ಲಿ ಭಾವನೆ ಇದ್ದಿರ್ಬೋದು. ಆದರೆ ಪಕ್ಷದ ವಿಚಾರಕ್ಕೆ ಬಂದಾಗ ಅವರು ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿಯೇ ಮತಗಳನ್ನು ಎನ್ರೋಲ್ ಮಾಡಿದ್ದಾರೆ ಅನ್ನೋಂಥ ನಾವು ತಿಳ್ಕೊಂಡಿದ್ದೇವೆ. ನಾನು ಬಿಜೆಪಿ ಕಾರ್ಯಕರ್ತರ ಅಭ್ಯರ್ಥಿ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆಯಿಂದ ಶಿವಮೊಗ್ಗದಲ್ಲಿ ಈಶ್ವರಪ್ಪರವರು ಅವರೇ ಸ್ವಂತ ನಿಂತು ಕಚೇರಿ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಪಕ್ಷಕ್ಕೆ ಘಾಸಿ ಆಗೋದಿಲ್ವಾ ಅಂತ, ನಿಮ್ಮ ಸ್ಪರ್ಧೆಗೆ ಘಾಸಿ ಆಗೋದಿಲ್ವಾ ಅಂತ? ಅದನ್ನೇ ಹೇಳಿದ್ದು ನಾನು ಆರಂಭದಲ್ಲಿ. ಅವರಿಗೆ ಈ ರೀತಿ ಪಕ್ಷಕ್ಕೆ ತೊಂದರೆ ಆಗ್ತದೆ, ಸಮಾಜದಲ್ಲಿ ಒಂದು ದೃಷ್ಟಿಕೋನ, ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗ್ತದೆ, ಹಾಗಾಗಿ ಈ ರೀತಿ ಮಾಡಬಾರ್ದು ಅನ್ನೋದನ್ನು ಹೇಳಿತ್ತು. ಆದರೆ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.